ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಇದುವರೆಗೂ ಸಹ ಯಾವುದೇ ಒಂದು KEಯಿಂದ ಅರ್ಜಿ ಸಲ್ಲಿಸೋಕ್ಕೆ ಯಾವುದೇ ಒಂದು ಆನ್ಲೈನ್ ಲಿಂಕ್ನ ಬಿಡುಗಡೆಯನ್ನು ಮಾಡಿಲ್ಲ. ಇದರ ಹೊರತಾಗಿ ಅಭ್ಯರ್ಥಿಗಳು KE ಅವರಿಗೆ ಕೆಲವು ಕ್ವಶನ್ಸ್ನ ಮಾಡ್ತಾಯಿದ್ದಾರೆ. ತಿಂಗಳಾದರೂ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿಲ್ಲ. ಏನು ತೊಂದರೆ ಅಂತ ಕೇಳಿದ್ದಾರೆ. ಇದರಿಂದ ನಮ್ಮ ಅಧಿಕಾರಿಗಳು ಕೂಡ ಕೆಲವು ರೀಸನ್ಸ್ನ ಕೊಟ್ಟಿದ್ದಾರೆ. ಆ ಒಂದು ರೀಸನ್ಸ್ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲನೇದಾಗಿ ಒಬ್ಬರು ಪ್ರವೀಣ್ ಅವರು ಉದ್ಯೋಗ ಆಕಾಂಕ್ಷಿ ಅವರು. ಇವರು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ KEA ಅಧಿಸೂಚನೆ ಹೊರಡಿಸಿ ಸುಮಾರು ತಿಂಗಳು ಕಳೆದಿದೆ. ಆದರೆ ಇನ್ನೂ ಆನ್ಲೈನ್ ಲಿಂಕ್ ಬಿಡುಗಡೆ ಮಾಡಿಲ್ಲ. ನಿತ್ಯ ವೆಬ್ಸೈಟ್ಗೆ ಹೋಗಿ ವೀಕ್ಷಿಸುವ ಪರಿಸ್ಥಿತಿ ಬಂದಿದೆ. ಶೀಘ್ರ ಅಪ್ಲಿಕೇಶನ್ ಹಾಕಲು ಅವಕಾಶ ಮಾಡಿಕೊಡಿ ಅಂತ ಈ ಒಂದು ಹುದ್ದೆಯ ಆಕಾಂಕ್ಷಿಗಳು ಒಂದು KEA ಅವರಿಗೆ ಕ್ವಶನ್ ಮಾಡಿದ್ದಾರೆ. KEA ಆಯುಕ್ತರು ಏನು ರಮ್ಯಾ ಇದ್ದಾರೆ. ಅವರು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕೇತರ ಮೀಸಲಿನ ತಾಂತ್ರಿಕ ತೊಂದರೆ ಸರಿಪಡಿಸಿ ಆನ್ಲೈನ್ ಅರ್ಜಿ ಪ್ರಕ್ರಿಯೆ ಆರಂಭಿಸಲಾಗುವುದು. ಗುರುವಾರ ಆನ್ಲೈನ್ ಲಿಂಕ್ ಬಿಡುಗಡೆ ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಗುರುವಾರ ಅಂದರೆ ಇವತ್ತು ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸೋಕ್ಕೆ ಆನ್ಲೈನಲ್ಲಿ ಅವಕಾಶ ಕೊಡಬೇಕಾಗಿರುತ್ತೆ. ಇನ್ನೂ ಟೈಮ್ ಇದೆ, ನೋಡೋಣ. ಸುಮಾರು ಒಂದು ತಿಂಗಳಾದರೂ ಯಾಕೆ ಇನ್ನೂ ಈ ಒಂದು ನೇಮಕಾತಿಗೆ ಅರ್ಜಿಯನ್ನು ಬಿಟ್ಟಿಲ್ಲ ಅಂತ ಗೊತ್ತಿಲ್ಲ. ಸುಮಾರು ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿ ಕೋವಿಡ್ ಸಮಯದಿಂದ ಯಾವುದೇ ಒಂದು ನೇಮಕಾತಿ ನಡೆದಿರುವುದಿಲ್ಲ. ಇದರಿಂದ ಅಭ್ಯರ್ಥಿಗಳು ಕೂಡ ಅನೇಕ ಗೊಂದಲಕ್ಕೆ ಸಿಗಾಕೊಂಡಿದ್ದಾರೆ. ಅದರಿಂದ ಜಾಸ್ತಿ ಅಭ್ಯರ್ಥಿಗಳು ತಲೆಯನ್ನು ಕೆಡಿಸ್ಕೊಂಡಿದ್ದಾರೆ. ಇಲ್ಲಿ ತಯಾರು ಇಲ್ಲದೆ ಅಧಿಸೂಚನೆ ಹೊರಡಿಸಿದೆ KEA ಅಂತ ಕೂಡ ಕೆಲವು ಕ್ವಶನ್ ಬರುತ್ತೆ. ಇಲ್ಲಿ ಶುಲ್ಕ ಪಾವತಿಯ ಇಂಟರ್ಫೇಸ್ ಸಿದ್ಧಪಡಿಸದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೊದಲೇ ಅಧಿಸೂಚನೆಯನ್ನು ಹೊರಡಿಸಿತ್ತು. ನೇಮಕಾತಿಗೆ ಅಧಿಸೂಚನೆಯ ಹೊರಡಿಸುವ ಮುನ್ನ ಪೂರ್ವ ತಯಾರಿಯನ್ನೇ ಮಾಡಿಕೊಳ್ಳದೆ ಇದ್ದಿದ್ದು ಏಕೆ ಎಂದು ಉದ್ಯೋಗಾಕಾಂಕ್ಷಿಗಳು ಪ್ರಶ್ನೆ ಮಾಡುತ್ತಿದ್ದಾರೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನನ್ನನ್ನು ಸೇರಿ ಈ ಒಂದು ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅನೇಕ ಸಾವಿರಾರು ಲಕ್ಷಾಂತರ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ. ಇಲ್ಲಿ ಕೋವಿಡ್ನಿಂದ ಯಾವುದೇ ಒಂದು ನೇಮಕಾತಿ ಆಗಿಲ್ಲ. ಈ ಒಂದು ಗ್ರಾಮ ಲೆಕ್ಕಾಧಿಕಾರಿ ಸಂಬಂಧಪಟ್ಟಂತೆ ಇಲ್ಲಿ ಮೇನು ರೀಸನ್ ಏನಂದರೆ ನೀವು ನೋಡ್ಬೋದಾಗಿದೆ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಸೂಚನೆಯನ್ನು ಹೊರಡಿಸಿ ತಿಂಗಳಾದರೂ ಅರ್ಜಿ ಸಲ್ಲಿಸುವ ಲಿಂಕ್ ಬಿಡುಗಡೆಯನ್ನು ಮಾಡಿಲ್ಲ. ಇದರಿಂದ ಅಭ್ಯರ್ಥಿಗಳು ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 1,000 ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳಿಗೆ ಇಲ್ಲಿ ಫೆಬ್ರವರಿ 20ರಂದು ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಮಾರ್ಚ್ 4ರಿಂದ ಆನ್ಲೈನ್ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆರಂಭವಾಗಬೇಕಿತ್ತು. ಆದರೆ ಒಂದು ತಿಂಗಳು ಕಳೆದರೂ ಕೂಡ ಇಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆರಂಭವಾಗಿಲ್ಲ. ಇದರಿಂದ ಅರ್ಜಿ ಬೇಕೆಂದು ಕಾದು ಕುಳಿತ ಸಾವಿರಾರು ಅಭ್ಯರ್ಥಿಗಳು ಹತಾಶರಾಗಿದ್ದಾರೆ. ಶುಲ್ಕ ಪಾವತಿಯ ಇಂಟರ್ಫೇಸ್ ಸಿದ್ಧಪಡಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ. ಆದ್ದರಿಂದ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ಮಾರ್ಚ್ 7ರಂದು ತಿಳಿಸಿದ KEA ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಒಂದು ನೇಮಕಾತಿಯ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಇಲ್ಲಿ ಸಹ ಕೊಟ್ಟಿಲ್ಲ. ಇದರಿಂದ ಸಾವಿರಾರು ಲಕ್ಷಾಂತರ ಅಭ್ಯರ್ಥಿಗಳು ಗೊಂದಲಕ್ಕೆ ಸಿಗಾಕೊಂಡಿದ್ದಾರೆ. ದಯವಿಟ್ಟು ಗುರುವಾರ ಅಂತ ಹೇಳಿದ್ದೀರಾ, ಏನು ರಮ್ಯಾ ಅವರು ಆಯುಕ್ತರು, ದಯವಿಟ್ಟು ಆನ್ಲೈನ್ ಲಿಂಕ್ನ ಬಿಡುಗಡೆ ಮಾಡಿ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಡಿ ಅಂತ ಕೋರ್ತಾ ಇದಿಷ್ಟು ಈ ಒಂದು ಹುದ್ದೆಯ ಮಾಹಿತಿಯಾಗಿತ್ತು. ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.